ಸ್ವಯಂ ಘೋಷಿತ ದೇವಮಾನವ ಮುತ್ಯಾಗೆ ಸಂಕಷ್ಟ ಎದುರಾಗಿದೆ. ಮಲ್ಲಿಕಾರ್ಜುನ ಮುತ್ಯಾಗೆ ಪೋಕ್ಸೋ ಕೇಸ್ ಬಲೆ. ಪೋಕ್ಸೋ ಕೇಸ್ ದಾಖಲಾಗಿರೋದು ಎಫ್ಐಆರ್ ಅದಾದ್ಮೇಲೆ ಎಸ್ಕೇಪ್. ಮುತ್ಯ ಕಾಣಂಗೆ ಇಲ್ಲ, ಎಲ್ಲೋ ಕೂತ್ಕೊಂಡು ಒಂದು ವಿಡಿಯೋ ಕಳಿಸ್ಬಿಟ್ಟು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಸಂದೇಶ. ನನ್ನ ಭಕ್ತರು ಆತಂಕಕ್ಕೊಳಗಾಗಬೇಡಿ ಅಂತ ಸಂದೇಶ ಬೇರೆ ವಿಡಿಯೋ ಇಂದ. ಅಜ್ಞಾತ ಸ್ಥಳದಲ್ಲಿರುವಂತ ಮಲ್ಲಿಕಾರ್ಜುನ ಮುತ್ಯ, ಅಜ್ಞಾತ ಸ್ಥಳದಿಂದ ಭಕ್ತರಿಗೆ ಮುತ್ಯ ಸಂದೇಶ. ಮಠದಲ್ಲಿ ಸಾಮೂಹಿಕ ವಿವಾಹ ಇದೆ, ಸಾಮೂಹಿಕ ವಿವಾಹ ಆಯೋಜನೆ ಆಗಿದೆ, ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದಾನೆ ಮುತ್ಯ. ಇದನ್ನ ನಂಬ್ಕೊಳ್ತಾರಲ್ಲ, ಕಾರ್ಡ್ ಕೊಡ್ಲಿಕ್ಕೆ ಹೋಗಿದ್ದಾರೆ ನಮ್ಮ ಮುತ್ಯ, ಎಸ್ಕೇಪ್ ಆಗಿಲ್ಲ, ನಾಪತ್ತೆ ಆಗಿಲ್ಲ, ಕಾರ್ಡ್ ಕೊಡ್ಲಿಕ್ಕೆ ಹೋಗಿದ್ದಾರೆ, ಅದಕ್ಕೆ ಕಾಣಿಸ್ತಾ ಇಲ್ಲ ಅಂತ. ಭಕ್ತರು ಆತಂಕ ಪಡಬೇಡಿ ಅಂತಲೂ ಕೂಡ ಸಂದೇಶ. ಕಾಕಿ ಕೈಗೆ ಸಿಗದ ಮುತ್ಯ, ಅಜ್ಞಾತ ಸ್ಥಳದಿಂದ ವಿಡಿಯೋ ಸಂದೇಶ. ಟವರ್ ಲೊಕೇಶನ್ ಹಾಕೊಂಡು ಹುಡುಕಾಟ ಅಂತೆ ನಮ್ಮ ಪೊಲೀಸರು. ಹುಡುಕಾಟದ ಹೆಸರಲ್ಲಿ ಕಳ್ಳಾಟನ ಅಂತ. ಯಾದಗಿರಿ, ಕಲಬುರಗಿ, ಹೈದರಾಬಾದ್ ಸುತ್ತಮುತ್ತ ಶೋಧ ಅಂತ. ಆಂಧ್ರದ ಗಡಿ ಭಾಗದಲ್ಲಿ ಮುತ್ಯ ತಲೆಮರೆಸಿಕೊಂಡಿರುವಂತ ಶಂಕೆ ಇದೆ. ಎಲ್ಲ ಕಡೆ ಹುಡುಕಾಡ್ತಾ ಇರುವಂಥದ್ದು. ಯಾದಗಿರಿಯ ಪೊಲೀಸರು ಹುಡುಕಾಡ್ತಿದ್ದಾರೆ ಅನ್ನುವಂಥದ್ದನ್ನು ಏನಾದರೂ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಅಥವಾ ಹುಡುಕುವಂತ ಕುಂಟು ನೆಪನ ಇದು ಗೊತ್ತಿಲ್ಲ. ಇತ್ತ ಮಲ್ಲಿಕಾರ್ಜುನ ಮುತ್ಯ ಪರ ಭಕ್ತರಿಂದ ಎಸ್ಪಿಗೆ ಮನವಿಗೆ ಸಿದ್ಧತೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ತಿರುಚಿದವರ ಪತ್ತೆಗೆ ಮನವಿಯನ್ನ ಮಾಡುವಂತ ಸಾಧ್ಯತೆ. ಅಂದ್ರೆ ತಿರುಚಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಅಂದ್ರೆ ಅಲ್ಲಿರುವಂತದ್ದು ಆ ಹುಡುಗಿ ಅಲ್ಲ, ಅಥವಾ ಅಲ್ಲಿರುವಂತದ್ದು ಮುತ್ಯ ಅಲ್ಲ, ಯಾರೋ ವಿಡಿಯೋ ಮಾಡ್ಬಿಟ್ಟಿದ್ದಾರೆ ಅಂತನ ತಿರ್ಚೋದು ಅಂದ್ರೆ ಗೊತ್ತಿಲ್ಲ. ಏನ್ ಕಂಪ್ಲೇಂಟ್ ಕೊಡ್ತಾರೆ ನೋಡ್ಬೇಕು. 13ನೇ ತಾರೀಕಿಗೆ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ, ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದ್ರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರ ಅಂತ ಕೇಳ್ಬಿಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಬಿಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂತ ವಿಷಯ ಅಲ್ಲ. ಶ್ರೀ ಮಠದ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ಹಿನ್ನೆಲೆಯಲ್ಲಿ ಇಂದು ಅಥವಾ ನಾಳೆ ಮುತ್ಯ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಸಂತ್ರಸ್ತೆಯ ಪೋಷಕರ ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ತಪ್ಪು ಮಾಡಿಲ್ಲ ಅಂದಾಗ ಬಂದು ಮುಂದೆ ನಿಂತ್ಕೊಂಡು ಪೊಲೀಸರ ಹತ್ರ ವಿಚಾರಣೆ ಎದುರಿಸಕ್ಕೇನು ಅಂತ ದಾಡಿ. ಮುತ್ಯ ಪರವಾಗಿ ಮಾತನಾಡಿರುವಂತ ಬಾಲಕಿ ಪೋಷಕರು ದುರುದ್ದೇಶ ಇಲ್ಲ, ಮಗಳಿಗೆ ಆಶೀರ್ವದಿಸಿದ್ದಾರೆ ಅಂತ ಹೇಳಿದ್ರು. ಅದನ್ನು ಇವರು ಬಂದು ಹೇಳಿ, ಈಗ ಅವ್ರ ಪೋಷಕರು ಹೇಳ್ತಾ ಇದಾರಲ್ವಾ, ಮಲ್ಲಿಕಾರ್ಜುನ ಮುತ್ಯ ಕೂಡ ಬಂದ್ಬಿಟ್ಟು ಹೇಳಿ ಪೊಲೀಸರ ಮುಂದೆ, ಅದು ಮಗಳ ಸಮಾನ, ನಾನು ಆ ರೀತಿಯಾಗಿ ನೋಡಿಲ್ಲ ಅಂತೆಲ್ಲ ಹೇಳಬೇಕಲ್ಲ. ಈ ಬಗ್ಗೆ ಗೋಗಿ ಠಾಣೆ ಪೊಲೀಸರಿಂದ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಅವರು ಆ ಮಠದ ಭಕ್ತರು, ಸೊ ಅವರು ಮುತ್ಯ ನಡ್ಕೊಂಡಿರುವಂಥ ರೀತಿ, ಅದು ಅಪ್ಪ ಮಗಳ ರೀತಿಯಾದಂಥ ಸಂದರ್ಭ ಸನ್ನಿವೇಶ, ಆ ರೀತಿಯಾಗಿರುವಂಥ ಸಂಬಂಧ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ, ಮಲ್ಲಿಕಾರ್ಜುನ ಮುತ್ಯ ಎಲ್ಲೋ ನಿಂತ್ಕೊಂಡು ಕಾರ್ಡ್ ಕೊಡ್ಲಿಕ್ಕೆ ಬಂದಿದ್ದೀನಿ ಅಂತ ಅವರ ಭಕ್ತರಿಗೆ ಸಂದೇಶ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಇನ್ನು ಹುಡುಕುವ ನೆಪದಲ್ಲಿ ಪೊಲೀಸರು ಏನಾದರೂ ಕಳ್ಳಾಟ ಆಡ್ತಾ ಇದ್ದಾರೆ, ಅವ್ರಿಗೆ ಸಿಕ್ಲೇ ಇಲ್ವಾ? ಇವತ್ತು ಅಥವಾ ನಾಳೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಏನೇನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಎಸ್ ಪೃಥ್ವಿರಾಜ್, ಇಲ್ಲಿ ನೋಡಬಹುದು ನಾವು ಮೇಲ್ನೋಟಕ್ಕೆ ನಮ್ಗೆ ಏನ್ ಅನ್ಸ್ತದೆ, ಒಂದು ಆಡಿಯೋದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಹೇಳ್ತಕ್ಕಂಥದ್ದು, ಪೊಲೀಸರು ನನಗೆ ಯಾವಾಗ ಹಾಜರಾಗಂತಾರೆ ನಾನು ಹೋಗಿ ನಿಂತ್ಕೋತೀನಿ ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಮುತ್ಯ. ಹಾಗಾದ್ರೆ ಪೊಲೀಸರು ಏನು ಇವರಿಗೆ ಬರೋದಕ್ಕೆ ಹೇಳಿಲ್ವಾ ಅಂತಕ್ಕಂಥ ಅನುಮಾನವು ಕೂಡ ಮೂಡಿ ಬರ್ತಾ ಇದೆ. ಈ ಮಲ್ಲಿಕಾರ್ಜುನ ಮುತ್ಯ ಆಡ್ತಕ್ಕಂತಹ ಮಾತುಗಳ ಒಂದು ದಾಟಿಯಲ್ಲಿ ನಾನು ಎಲ್ಲೂ ಹೋಗಿಲ್ಲ, ಲೋಕಲ್ ಅಲ್ಲೇ ಇದ್ದೀನಿ. ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ ಪೊಲೀಸ್ ಇಲಾಖೆಯಲ್ಲಿ. ಒಂದು CDR ಆಗಿರ್ಬೋದು, ಅವರು ಟವರ್ ಲೊಕೇಶನ್ ಆಗಿರ್ಬೋದು. ಹಾಗೆ ಯಾಕೆ ಪೊಲೀಸರು ಒಂದು ಹಿಂದೇಟ್ ಹಾಕ್ತಾ ಇದ್ದಾರಾ, ಏನು ಎಂದು ಪ್ರಭಾವವನ್ನು ಬೀರ್ತಾ ಇದ್ದಾರಾ ಯಾರಾದ್ರೂ? ಇಷ್ಟೆಲ್ಲ ಘಟನೆಗಳು ಆದ್ರೂ ಕೂಡ ಘಟನಾ ಸ್ಥಳಕ್ಕೆ ಒಂದು ಸ್ಥಳ ಮಹಾಜರು ಮಾಡೋದಕ್ಕೆ ಗೋಗಿ ಪೊಲೀಸರು ಹೋಗಿದ್ದಾರೆ. ಹೊರತುಪಡಿಸಿ ಇಲ್ಲಿಯ ಪೊಲೀಸ್ ಹಿರಿಯ ಅಧಿಕಾರಿಗಳು ಯಾರೊಬ್ಬರು ಕೂಡ ಘಟನಾ ಸ್ಥಳಕ್ಕೆ ಹೋಗಿಲ್ಲ. ಹೋಗಿ ಏನೋ ಒಂದು ಅಲ್ಲಿಯೇ ಇರ್ತಕ್ಕಂತಹ ಮಾಹಿತಿಯನ್ನ ಕಲೆ ಹಾಕ್ತಕ್ಕಂತಹ ಕೆಲಸ ಮಾಡಿಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇವತ್ತು ಏನು ಆ ಪೋಷಕರು, ಏನು ಬಾಲಕಿಯ ಪೋಷಕರು ಜೊತೆ ಗೋಗಿಯ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತಕ್ಕಂಥವ್ರು ಅವರ ಒಂದು ವಿಚಾರಣೆಯನ್ನ ಮಾಡಲಾಗಿದ್ದಾರೆ. ಇದು ಏನು ಉದ್ದೇಶ ಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದ ಅಥವಾ ಇಲ್ಲ, ಅವರು ಕೂಡ ನಿನ್ನೆ ಆಡಿಯೋವನ್ನ ರಿಲೀಸ್ ಮಾಡಿ ಹೇಳಿದ್ದಾರೆ. ಹಾಗೆ ಆ ರೀತಿ ಏನಿಲ್ಲ. ಮುತ್ಯ ಅಂತಂದ್ರೆ ನಮ್ಗೆ ದೇವರ ಸಮಾನ. ನಮಗೆ ನಮ್ಮ ಮಗಳ ಬರ್ಡೇ ಇತ್ತು, ಹುಟ್ಟಹಬ್ಬ ಇತ್ತು. ಆ ಹಿನ್ನೆಲೆ ಹೋಗಿ ಕೇಕ್ ಅನ್ನ ಕತ್ತರಿಸಿ ನಾವು ಹುಟ್ಟಹಬ್ಬವನ್ನ ಸಂಭ್ರಮಾಚರಣೆ ಮಾಡಿದ್ದೇವೆ. ತದನಂತರದಲ್ಲಿ ಮುತ್ಯನ ವಿಡಿಯೋ ದೃಶ್ಯವನ್ನು ಮಾಡಿರ್ತಕ್ಕಂಥದ್ದು ಆ ಬಾಲಕಿಯ ಪೋಷಕರೇ ವಿಡಿಯೋದು ಒಂದು ಸೆರೆ ಹಿಡಿದಿರ್ತಾರೆ. ಸೆರೆ ಹಿಡಿದು ಅವರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು
ವೈರಲ್ ಅನ್ನ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇದು ಮಕ್ಕಳ ಆಯೋಗಕ್ಕೆ ಗೊತ್ತಾಗಿ ಒಂದು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಾಗುತ್ತೆ. ಒಟ್ಟಾರೆಯಾಗಿ ಈ ಪೊಲೀಸರು ಯಾಕೆ ಒಂದು ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಅನುಮಾನ ಮೂಡ್ ಬರ್ತಾ ಇದೆ. ಮತ್ತೆ ಈ ಒಂದು ವಿಡಿಯೋ ತಿರುಚಿದ್ದಾರೆ, ಇದು ನಮಗೆ ಆಗದೆ ಇರ್ತಕ್ಕಂಥವ್ರು ಈ ರೀತಿ ಮಾಡಿದ್ದಾರೆ ಅಂತೇಳಿ ಇವತ್ತು ಒಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂತಹ ಸಾಧ್ಯತೆ. ಇವತ್ತು 10 ಗಂಟೆ ನಂತರ ಒಂದು ಮಠದಲ್ಲಿ ಒಂದು ಸಭೆ ನಡೆಯುತ್ತೆ, ಒಂದು ಸಭೆ ಮಾಡ್ತಾರೆ, ಎಲ್ಲಾ ಭಕ್ತರು ಸೇರಿ ಸಭೆ ನೀಡಿ ಮುಂದಿನ ನಡೆ ಏನು ಅಂತ ಮಠದ ಭಕ್ತರು ತೀರ್ಮಾನವನ್ನು ತಗೊಳ್ತಾರೆ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿರಾಜ್.